ಎಂಥ ಸಾಮರ್ಥ್ಯಶಾಲಿಯಾದರೂ ದೊಡ್ಡ ಗುಂಪಿನ ವಿರೋಧವನ್ನು ಕಟ್ಟಿಕೊಳ್ಳಬಾರದಂತೆ. ದೊಡ್ಡ ಗುಂಪು ಎಂಥ ಬಲಿಷ್ಠನನ್ನೂ ಕೂಡ ನಾಶಗೊಳಿಸಿಬಿಡತ್ತೆ ಅಂತ. ಅದಕ್ಕೆ ಒಂದು ನಿದರ್ಶನ ಕೊಟ್ಟು ಒಬ್ಬ ಪ್ರಾಜ್ಞ ಉದಾಹರಣೆ ಕೊಡ್ತಾನೆ. ಬಹವೋ ನ ವಿರೋದ್ಧವ್ಯ ದುರ್ಜಯ ಹಿ ಮಹಾಜನಾಃ ಸ್ಫುರಂತಮಪಿ ನಾಗೇಂದ್ರಂ ಭಕ್ಷಯಂತಿ ಪಿಪೀಲಿಕಾಃ. ಸರ್ಪ ಇದೆ, ವಿಷಸರ್ಪ, ಹೆಡೆ ಎತ್ತಿ ಬುಸ್ಸೆಂದು ಹೆದರಿಸಿ ಯಾರನ್ನೂ ಸಾಯಿಸಬಲ್ಲದು. ಆದರೆ ಅಂತಃಸರ್ಪದ ಮೇಲೂ ಅಸಂಖ್ಯ ಇರುವೆಗಳು ದಾಳಿ ಮಾಡಿದರೆ ಅದರ ಮೈತುಂಬ ಇರುವೆಗಳು ಹತ್ತಿಕೊಂಡು ಕಚ್ಚೋದಕ್ಕೆ ಆರಂಭ ಮಾಡಿದ್ರೆ ಸರ್ಪವನ್ನು ಸಾಯಿಸಿ ಬಿಡ್ತವೆ, ತಿಂದು ಬಿಡ್ತವೆ. ಹಾಗಾಗಿ ಏಕಾಂಗಿಯಾದವ ಬಲಿಷ್ಠನಾದ ಮಾತ್ರಕ್ಕೆ ಸಮೂಹದ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ಹೋಗಬಾರದು. ಆ ಎಚ್ಚರಿಕೆ ಎಲ್ಲರಿಗೂ ಬೇಕು, ಅದರಲ್ಲೂ ನೇತಾರರಿಗೆ ಬೇಕು. ಶುಭಂ ಭೂಯಾತ್.